ನಮಸ್ಕಾರ ಸ್ನೇಹಿತರೆ. ನಿಮಗೆ ಬೇರೊಬ್ಬರಿಂದ ಅವಮಾನವಾದರೆ ನೀನು ಏನು ಅಂತ ಮಾತಿನಿಂದ ತೋರಿಸಬಾರದು, ನಿನ್ನ ಕೆಲಸದಿಂದ ತೋರಿಸು. ಏಕೆಂದರೆ ಇಲ್ಲಿ ನಿನ್ನ ಮಾತಿಗೆ ಯಾರೂ ಬೆಲೆ ಕೊಡುವುದಿಲ್ಲ. ನಿನ್ನ ಮಾತಿಗೆ ಬೆಲೆ ಎಲ್ಲಿ ಇದೆಯೋ ಅಲ್ಲಿ ಮಾತನಾಡು. ಸುಮ್ಮನೆ ಎಲ್ಲೆಲ್ಲೋ ಮಾತನಾಡಿ ನಿನ್ನ ಬೆಲೆ ಮತ್ತು ನಿನ್ನ ಮಾತಿನ ಬೆಲೆಯನ್ನು ಕಳೆದುಕೊಳ್ಳಬೇಡ. ಏಕೆಂದರೆ ನಿನಗೇ ಆದಂತಹ ಮರ್ಯಾದೆ ಇರುತ್ತದೆ. ಅವಮಾನ ಆಗಿದೆ ಅಂತ ಕುಗ್ಗಬೇಡ. ಮನುಷ್ಯ ತಾನಿರುವ ಮನೆಯನ್ನು 2 ಹೊತ್ತು ಸ್ವಚ್ಛ ಮಾಡಿ ಕಸವನ್ನೆಲ್ಲ ಹೊರಹಾಕುತ್ತಾನೆ. ಆದರೆ ತನ್ನ ಮನಸ್ಸಿನಲ್ಲಿ ತುಂಬ ವರ್ಷಗಳಿಂದ ತುಂಬಿಕೊಂಡಿರುವ ಕಹಿ ನೆನಪು ಎನ್ನುವ ಕಸವನ್ನು ಹಾಗೇ ಬಿಡುತ್ತಾನೆ. ಆಶ್ರಯ ಕೊಟ್ಟ ಮನೆಯನ್ನೇ 2 ಹೊತ್ತು ಸ್ವಚ್ಛ ಮಾಡುವಾಗ ಜೀವನ ಕೊಟ್ಟ ಮನಸ್ಸನ್ನು 1 ಹೊತ್ತಾದರೂ ಸ್ವಚ್ಛ ಮಾಡುವುದು ಯೋಗ್ಯವಲ್ಲವೇ? ನೀ ಕಹಿ ನೆನಪುಗಳನ್ನು ನೆನೆಯಬೇಡ. ನೀನು ಒಂದು ಸಾರಿ ಇದನ್ನು ತಿಳಿದುಕೋ. ಮಳೆಯಿಂದ ಕೊಚ್ಚಿ ಹೋದ ಇರುವೆಗಳನ್ನು ಮೀನು ತಿನ್ನುತ್ತವೆ. ಅದೇ ನೀರು ಬತ್ತಿ ಹೋದಾಗ ಸತ್ತು ಬಿದ್ದ ಮೀನುಗಳನ್ನು ಇರುವೆ ತಿನ್ನುತ್ತವೆ. ಅದೇ ರೀತಿ ಅವಕಾಶ ಎಲ್ಲರಿಗೂ ಬರುತ್ತದೆ. ಆ ಸಮಯಕ್ಕೋಸ್ಕರ ಎಲ್ಲರೂ ಕಾಯಬೇಕು ಅಷ್ಟೇ. ಯಾರು ಏನಾದರೂ ಹೇಳಿಕೊಳ್ಳಲಿ, ನೀನು ಸಮಾಧಾನದಿಂದಿರು. ಏಕೆಂದರೆ ಸೂರ್ಯನ ಬಿಸಿಲು ಎಷ್ಟೇ ಜೋರಾಗಿದ್ದರೂ ಸಮುದ್ರ ಒಣಗುವುದಿಲ್ಲ. ಜೀವನದಲ್ಲಿ ಎದುರಾಗುವ ಕಷ್ಟಗಳನ್ನು ಸವಾಲಾಗಿ ಸ್ವೀಕರಿಸು. ಗೆದ್ದರೆ ಮುಂದೆ ಸಾಗುವೆ, ಸೋತರೆ ಒಳ್ಳೆ ಪಾಠ ಕಲಿಯುವೆ. ಈ ಮಾತು ನಿನಗೂ ಅನ್ವಯಿಸುತ್ತದೆ. ನಡೆದು ಹೋಗಿದ್ದನ್ನು ಮರೆತು ಬಿಡು. ಇನ್ನು ಮುಂದೆ ಸಾಗುವುದನ್ನು ಯೋಚಿಸು. ನಿನ್ನ ಬಿಟ್ಟು ಹೋದವರು, ಮರೆತು ಹೋದವರನ್ನು ಮರೆತು ಬಿಡು. ಆದರೆ ಅವರಿಂದ ಕಲಿತ ಪಾಠವನ್ನು ಎಂದಿಗೂ ಮರೆಯಬೇಡ. ನೀ ಇವತ್ತಿನಿಂದ ಬದಲಾಗು. ಸ್ನೇಹಿತರೆ, ಇದೆಲ್ಲದಕ್ಕೂ ತಾಳ್ಮೆ ಮುಖ್ಯ. ಧನ್ಯವಾದ.